ಸೊ ಬಿಸ್ಲರಿ ಅವತ್ತು ಕ್ಲಬ್ ಸೋಡಾ ಸೊ ಇದು ತೊಗೊಂಡಿದ್ದೀವಿ. ಒಂದು 1/2 ಲೀಟ್ರ್ ಇದೆ. ಸೊ ನಿಂಬೂನ ಈ ಥರ ಕಟ್ ಮಾಡಿಕೊಂಡು ಸೊ ಫೈನಲಿ ರೆಡಿ ಆಗಿದೆ. ಕುಡಿಬೇಕಷ್ಟೇ. ಸೊ ಕುಡಿದ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ತುಂಬ ದಿನ ಆಯಿತು ವ್ಲಾಗ್ ಮಾಡಿರಲಿಲ್ಲ. ಸೊ ಅರೌಂಡ್ 2 months ಆಗಿತ್ತು. ಸೊ ಪ್ರಾಬ್ಲಮ್ ಏನು ಅಂದರೆ ಏನೇನೋ ಪ್ರಾಬ್ಲಮ್ಸ್ ಇತ್ತು, ಅದೆಲ್ಲ ಬಿಟಾಕಿ ಸೈಡಿಗಿತ್ತು. ಏನಾಯಿತು ಅಂದರೆ ಊಟಕ್ಕೆ ಹೋಗಿದ್ದೆ, ಊಟ ಮಾಡ್ಕೊಂಡು ಬಂದು ಒಂದು ಹೋಟ್ಲಿಗೆ ಹೋದೆ. ಸೊ ಅಲ್ಲಿ ನಾನು ವೆರೈಟಿ ಆಫ್ ಜ್ಯೂಸ್ ನೋಡಿದೆ. ಸೊ ಸೋಡಾ ಜ್ಯೂಸ್ ಕುಡಿಯೋಣ ಅಂತ ಹೋದೆ. ಸೊ ಅಲ್ಲಿ ರೇಟ್ ಕೇಳಿದೆ ಇಷ್ಟಿತ್ತು ಅಂತ. ಸೊ ಅವನು 50 ರೂಪಾಯಿ ಅಂತ ಹೇಳ್ದ. ಸೊ ನಮ್ಮ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ. ಬಜೆಟ್ ಫ್ರೆಂಡ್ಲಿ ಆಗಿ ಯಾವ ಥರ ಜ್ಯೂಸ್ ಮಾಡ್ಬೋದು ಮನೆಯಲ್ಲೇ ರೂಮಲ್ಲೇ ಅಂತ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಸೊ ಇಷ್ಟು ಐಟಮ್ಸ್ ಇದ್ದರೆ ನೀವು ಮನೆಯಲ್ಲೇ ಸೋಡಾ ಜ್ಯೂಸ್ ಮಾಡಿ ಕುಡಿಬೋದು. ಸೊ ಇವಾಗ ಲೆಟ್ಸ್ ಏನೆಲ್ಲ ಬೇಕು ಅಂತ ನೋಡೋಣ. ಬನ್ನಿ ಇವಾಗ ಫ್ರಿಜ್ಜಲ್ಲಿ ನಾವು ಏನು ಬೇಕೋ ಅದು ಐಟಮ್ ಇಟ್ಟಿದ್ದೀವಿ. ಸೊ ಅದು ಏನಂತ ನಿಮಗೆ ಇವಾಗ ತೋರಿಸ್ತೀನಿ. ಸೊ ಎಲ್ಲ ರೆಡಿಮೇಡೆ. ಸೊ ಬಿಸ್ಲರಿ ಅವರದ್ದು ಕ್ಲಬ್ ಸೋಡಾ ಸೊ ಇದು ತೊಗೊಂಡಿದ್ದೀವಿ. ಒಂದು 1/2 ಲೀಟ್ರ್ ಇದೆ. 1/2 ಲೀಟ್ರ್ ಇಲ್ಲ, 1 ಲೀಟ್ರ್ ಇದೆ. ಇದು 600 ml 750 ml ಬರುತ್ತೆ ಇದು ಬಿಸ್ಲರಿ ಅವ್ರದ್ದು. ಸೊ ನೆಕ್ಸ್ಟ್ ಏನು ಬೇಕು ಅಂದರೆ ಐಸ್ ಕ್ಯೂಬು ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ರೆಡಿ ಇದೆ ಐಸ್ ಕ್ಯೂಬು. ಸೊ ಇದು ಲಾಸ್ಟಿಗೆ ಹಾಕೋಣ ಮೇಲೆ. ಸೊ ಇದು ಸ್ವಲ್ಪ ಒಳಗೆ ಇರಲಿ, ಇನ್ನು ಐಸ್ ಆಗಿ ಇಲ್ಲಿ ಕ್ಯೂಬ್ ಹತ್ರನೇ. ಸೊ ಫರ್ದರ್ ಇನ್ನೂ ಏನು ಐಟಮ್ಸ್ ಎಲ್ಲ ಬೇಕು ಅಂತ ನನಗೆ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಲೇಟ್ ಬೇಕು ಅನ್ನೋದು. ಸೊ ಎರಡನೇ ಐಟಮ್ಸು ಚಾಕು ಬೇಕು. ಸೊ ಲಿಂಬು ಕಟ್ ಮಾಡಲಿಕ್ಕೆ ಆಯಿತು. ನೆಕ್ಸ್ಟು ಇದು ಯಾವ ಗ್ಲಾಸ್ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಬಟ್ ನಾವು ಇದನ್ನ ಅದು ಅಲ್ಲಿ ಮಾತ್ರ ಆ ಥರ ಯೂಸ್ ಮಾಡ್ತಾರೆ. ಇಲ್ಲಿ ನೀವು ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀರು ಕುಡಿಬೋದು, ಬೀರ್ ಕುಡಿಬೋದು, ಜ್ಯೂಸ್ ಕುಡಿಬೋದು, ಏನು ಬೇಕಾದ್ರೂ ಕುಡಿಬೋದು. ಸೊ ಇಬ್ಬರಿದ್ದೀವಿ. ಸೊ ಅದಕ್ಕೆ 2 ಗ್ಲಾಸು. ಫಸ್ಟಿಗೆ ಏನು ಮಾಡೋಣ, ಒಂದು ಲಿಂಬು ತೊಗೊಳೋಣ. ಲಿಂಬು ಆಲ್ರೆಡಿ ವಾಶ್ ಆಗಿದೆ. ಸೊ ಫಸ್ಟಿಗೆ ಲಿಂಬುನ ಕಟ್ ಮಾಡ್ಕೊಳ್ಳೋಣ. ಇದೇ ನಾನು ಈರುಳ್ಳಿ ಕಟ್ ಮಾಡ್ತಿದ್ದೀನ. ಸೊ ಲಿಂಬುನ ಈ ಥರ ಕಟ್ ಮಾಡಿಕೊಂಡು ಹತ್ತಿರದಿಂದ ತೋರಿಸು. ಈ ಥರ ಕಟ್ ಮಾಡಿಕೊಂಡು ಸೊ ನೆಕ್ಸ್ಟು 2 ಇಬ್ಬರಿದ್ದೀವಿ. ಸೊ ಇದರಲ್ಲಿ ಫಸ್ಟ್ ಬೀಜ ಇರುತ್ತೆ, ಅದನ್ನ ತಕ್ಕೊಳ್ಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಆಗಿದೆ ಫೈನಲಿ. ಸೊ ಇವಾಗ ಗ್ಲಾಸಿಗೆ ಹಾಕೋಣ. ಆದರೂ ಬೀಜ ಬಿದ್ದೈತೆ ಒಳಗಡೆ, ಪರವಾಗಿಲ್ಲ. ಅದಿದ್ರೆ ರುಚಿ ಜಾಸ್ತಿ ಅಂತ. ಒಂದು ಸೈಡ್ ಇಡೋಣ. ಫ್ರೆಶ್ ಆಗಿರೋ ಬಿಸ್ಲರಿ ಕ್ಲಬ್ ಸೋಡಾ. ಸೋಡಾಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇಷ್ಟ ಹಾಕ್ಬೇಕಂತ ನಿಜವಾಗ್ಲೂ ಗೊತ್ತಿಲ್ಲ. ಸಾಕ ಜಾಸ್ತಿ ಆಯಿತು. ಸಾಕ ಒಂದಕ್ಕಲ್ಲ, ಒಂದಕ್ಕೆ ಸಾಕು. ಅಷ್ಟೊಂದ ಒಂದು ಈ ಕಡೆ 2. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ 1 ಸ್ಪೂನ್ ಹಾಕಿರ್ತೀನಿ. ಇನ್ನೊಂದು ಸಾಕಾಗಲ್ಲ ಅಂದ್ಕೊಂಡಿದ್ದೀನಿ, 2 ಹಾಕ್ತೀನಿ. ಸೊ ಸಕ್ಕರೆ ಆಯಿತು. ನೆಕ್ಸ್ಟು ಈ ಸೋಡಾನ ಮಿಕ್ಸ್ ಮಾಡಬೇಕು. ಸೋಡಾ ಹಾಕೊಳ್ಳೋಣ. ಬಿದ್ದೋಯ್ತು. ಇಲ್ಲ ಬಿದ್ದೋಗಿಲ್ಲ. ಒಂದು ಸ್ಪೂನ್ ತೊಗೊಂಡು ಬರ್ತೀನಿ. ಟಂಟಣ ಸ್ಪೂನ್ ರೆಡಿ ಇದೆ. ಸೊ ಆಯಿತಾ, ಮಿಕ್ಸ್ ಮಾಡಿಕೊಂಡು
ಹಾಕ್ಕೊಳ್ಬೇಕು. ಸೊ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ಬೇಕು. ಸೊ ಐಸ್ ಕ್ಯೂಬ್ ಹಾಕೊಂಡು ತೊಗೊಂಡ್ಬರ್ತೀನಿ. ಇದು 1 ನಿಮಿಷ. ಐಸ್ ಕ್ಯೂಬ್ ರೆಡಿ ಇದೆ. ಸೊ ಐಸ್ ಕ್ಯೂಬ್ ರೆಡಿ ಇದೆ. ಸೊ ಈ ಕಡೆಗೆ 3, ಆ ಕಡೆ 3 ಹಾಕೊಳ್ಳೋಣ. ಸೊ ಐಸ್ ಕ್ಯೂಬ್ ಹಾಕಿದಾಗ ಇನ್ನಲ್ಲಿ ನಮ್ಮ ಸೋಡಾ ಸರ್ಬತ್ ರೆಡಿಯಾಗಿದೆ. ಸೊ ಫೈನಲಿ ರೆಡಿಯಾಗಿದೆ, ಕುಡಿಬೇಕಷ್ಟೇ. ಸೊ ಕುಡಿದ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. 1 ನಿಮಿಷ. ಕುಡಿದ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ. ಸೊ ಒಂದಿನ ನಾನು ಎಲ್ಲ ಹೋಗಿದ್ದೆ. ಸೊ ಅವಾಗ ಕೇಳಿದ್ರು ಹೋಟ್ಲಲ್ಲಿ ಸ್ವೀಟಾ ಸಾಲ್ಟಾ ಅಂತ. ನನಗೆ ಏನಂತ ಅರ್ಥ ಆಗಿಲ್ಲ ಅವಾಗ ಗೊತ್ತಾಯಿತು. ಆವಾಗ ನಾನು ಸಾಲ್ಟ್ ಅಂದೆ, ಸ್ವೀಟ್ ಬೇಡ ಅಂತ. ಯಾವಾಗಲೂ ಸ್ವೀಟ್ ಆ್ಯಂಡ್ ಸಾಲ್ಟ್ ಕಾಂಬಿನೇಷನ್ ತೊಗೊಳ್ಳಿ, ಸಖತ್ತಾಗಿರುತ್ತೆ. ಇವಾಗ ಅದೇ ತೊಗೊಂಡಿದ್ದೀನಿ ನಾನು. ವಾವ್, ಸೂಪರ್ ಆಗಿದೆ. ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿದೆ, ಹಾಕ್ಕೊತೀನಿ, ಬೇಜಾರು ಮಾಡ್ಕೊಂಡ್ಬೇಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ ಯು, ಚೆನ್ನಾಗಿತ್ತು. ಸೊ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ, ನೆಮ್ಮದಿ ಇರುತ್ತೆ ಕುಡಿಯುವಾಗ. ಓಕೆ, ಬಾಯ್ ಬಾಯ್, ಟಾಟಾ, ಸಿಗೋಣ, ಟಾಟಾ.